ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಸುಂದರವಾದಂಥ ಸಮಯಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ದೇವರು ಮತ್ತೊಂದು ವಿಶೇಷವಾದಂಥ ಸಂದರ್ಭವನ್ನು ನಮಗೆ ಕೊಟ್ಟು ಆತನ ಪರಿಶುದ್ಧ ಪ್ರಸನ್ನತೆಯಲ್ಲಿ ಆ ದೇವರು ಎಂಥವನು ಎಂಬುದನ್ನು ಪುನಃ ನಾವು ಜ್ಞಾಪಿಸಿಕೊಂಡು ನಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸುವಂತೆ ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ನಮ್ಮೆಲ್ಲರಿಗೆ ಗೊತ್ತಿದೆ, ದಾವೀದ ಒಬ್ಬ ಮಹಾ ಬಲಶಾಲಿಯಾದಂಥ ಇಸ್ರಾಯೇಲ್ ಜನಾಂಗದ ದೇಶದ ಅರಸನಾಗಿದ್ದನು, ರಾಜನಾಗಿದ್ದನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆತನು ಒಂದು ತಪ್ಪು ಮಾಡಿದ ತನ್ನ ಜೀವಿತದಲ್ಲಿ, ನೀನು ಇಸ್ರಾಯೇಲರನ್ನು ನೀನು ಎಣಿಸಬಾರದು, ಜನಾಂಗವನ್ನು ನೀನು ಎಣಿಸಬಾರದು. ಇಂಗ್ಲೀಷ್ನಲ್ಲಿ ಸೆನ್ಸಸ್ ಎಂಬುದಾಗಿ ಹೇಳುತ್ತೇವೆ. ಹೌದು ಪ್ರಿಯರೇ, ಆದರೆ ಆತನು ತಾನು ರಾಜನಾಗಿದ್ದ, ಅರಸನಾಗಿದ್ದ, ನನ್ನ ಜನರು ಎಷ್ಟಿದ್ದಾರೆ, ನನ್ನ ದೇಶದ ಜನಸಂಖ್ಯೆ ಎಷ್ಟು ದೊಡ್ಡದು ಎಂಬುದಾಗಿ ತೋರಿಸುವುದಕ್ಕೆ ಸ್ವಲ್ಪ ನಾನು ಅನ್ನುವಂಥದ್ದು ಅವನಲ್ಲಿ ಬಂದದ್ದರಿಂದ ಆತನು ಹೌದು ಆ ಕಾನೆಸುಮಾರಿ ಅಥವಾ ಸೆನ್ಸಸ್ಸನ್ನು ಮಾಡಿಬಿಟ್ಟ. ಆಗ ದೇವರಿಗೆ ಅದು ಇಷ್ಟವಾಗಲಿಲ್ಲ. ಆಗ ತನ್ನ ಪ್ರವಾದಿಯನ್ನು ದಾವೀದನ ಹತ್ತಿರ ಕಳಿಸಿ ಹೀಗೆ 3 ಶಿಕ್ಷೆಗಳನ್ನು ಆ ಪ್ರವಾದಿ ಮೂಲಕವಾಗಿ ದಾವೀದನಿಗೆ ತಿಳಿಸುತ್ತಾನೆ. ನಿನಗೆ 3 ಶಿಕ್ಷೆ ಬರಲಿದ್ದಾವೆ ನೀನು ಮಾಡಿದಂಥ ತಪ್ಪಿಗೆ. ನೀನು ಯಾವುದನ್ನು ಆದುಕೋ ಎಂಬುದಾಗಿ ಆ ಪ್ರವಾದಿಯ ಮೂಲಕ ದೇವರು ಕೇಳಿದ. ಆಗ ದಾವೀದ 2ನೇ ಸಮುವೇಲನ ಪುಸ್ತಕ 24ನೇ ಅಧ್ಯಾಯ 14ನೇ ವಚನದಲ್ಲಿ ಬಹಳ ಸುಂದರವಾಗಿ ಆತನು ಆಲೋಚಿಸಿ, ಅಭಿಷೇಕದ ಹೊಂದಿದಂಥ ಒಬ್ಬ ಅರಸ ತಪ್ಪು ಮಾಡಿಬಿಟ್ಟ. ಆದರೆ ಏನು ಆತನ ಆಲೋಚನೆ ಮಾಡುತ್ತಾನೆ 3 ಶಿಕ್ಷೆಗಳಲ್ಲಿ ಒಂದು ವಿಶೇಷವಾದಂಥ ಇದನ್ನು ಆರಿಸಿಕೊಳ್ಳುತ್ತಾ ಇದ್ದಾನೆ. ನಾನಂತೂ ಯೆಹೋವನ ಕೈಯಲ್ಲಿಯೇ ಬೀಳುತ್ತೇನೆ ಹೊರತು ಮನುಷ್ಯನ ಕೈಯಲ್ಲಿ ಅಲ್ಲ ಎಂಬುದಾಗಿ ಹೇಳುತ್ತಾನೆ. ನಾನು ಮನುಷ್ಯನ ಕೈಯಲ್ಲಿ ಬೀಳುವುದಿಲ್ಲ. ನನ್ನ ಬಲಹೀನತೆಯನ್ನು, ನನ್ನ ತಪ್ಪನ್ನು, ನಾನು ಮಾಡಿದಂಥ ಬುದ್ಧಿಹೀನತೆಯನ್ನು ನಾನು ಮನುಷ್ಯನಿಗೆ ಹೇಳುವುದಿಲ್ಲ. ನಾನು ದೇವರ ಕೈಯಲ್ಲಿ ಬಿಡುತ್ತೇನೆ, ನಾನು ದೇವರ ಕೈಯಲ್ಲಿ ಸಮರ್ಪಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಪ್ರಿಯರೇ, ಹೌದು, ಮನುಷ್ಯನ ಹೃದಯ ಅದು ವಾಸಿಯಾಗದಂಥ ರೋಗಕ್ಕೆ ಅದು ಬಲಿಯಾಗಿದೆ. ಹೌದು ಪ್ರಿಯರೇ, ಮನುಷ್ಯನ ಆಲೋಚನೆ ಯಾವಾಗಲೂ ಕೆಟ್ಟದ್ದಾಗಿರುವಂಥದ್ದಾಗಿದೆ. ಮನುಷ್ಯನ ಆಲೋಚನೆ ದೇವರ ಆಲೋಚನೆ ಅಲ್ಲ. ದೇವರ ಮಾರ್ಗ ಮನುಷ್ಯನ ಮಾರ್ಗವಲ್ಲ. ಹಾಲೆಲೂಯ. ಮನುಷ್ಯನ ಆಲೋಚನೆ ಹೌದು, ದೇವರ ಆಲೋಚನೆಯೇ, ದೇವರ ಮಾರ್ಗವೇ ನಮ್ಮ ಜೀವಿತದಲ್ಲಿ ನಮ್ಮನ್ನು ಇಲ್ಲಿವರೆಗೆ ನಡೆಸುತ್ತಾ ಬರುತ್ತದೆ. ಯಾಕೆ ದೇವರ ಕೈಯಲ್ಲಿ ದಾವೀದ ಬಿದ್ದ ಎಂಬುದಾಗಿ ನಾವು ನೋಡುವುದಾದರೆ, ದೇವರು ಆತನು ಕೃಪಾಮಯನಾಗಿದ್ದಾನೆ, ಕರುಣೆಯುಳ್ಳವನಾಗಿರುವಂಥವನಾಗಿದ್ದಾನೆ. ಈ ಕಾರಣದಿಂದ ಆತನು ದೇವರ ಕೈಯಲ್ಲಿ ತನ್ನ ತಪ್ಪನ್ನು ಇಡುವುದಕ್ಕೆ ಆತನು ಮುಂದೆ ಬಂದನು. ಹೌದು ಪ್ರಿಯರೇ, ನಾವು ಕೀರ್ತನೆ 103 8ನೇ ವಚನದಲ್ಲಿ ನೋಡುತ್ತೇವೆ, ನಮ್ಮ ದೇವರು ಆತನು ದಯಾವುಳ್ಳವನಾಗಿದ್ದಾನೆ, ಆತನ ಕೃಪೆಯು ಯುಗ ಯುಗಕ್ಕೂ ಇರುವಂಥದ್ದಾಗಿದೆ. ಹೌದು ಪ್ರಿಯರೇ, ನಮ್ಮ ತಪ್ಪುಗಳನ್ನು, ತನ್ನ ಕೃಪೆ ಕರುಣೆಯಿಂದ ಪಾಪಗಳನ್ನು ಆತನು ಮನ್ನಿಸುವಂಥವನಾಗಿದ್ದಾನೆ. ನಾವು ಬೀಳುವಾಗ ಹಿಡಿದೆತ್ತುವಂಥ ಕರುಣೆಯುಳ್ಳ ಆ ಕರುಣಾಭಾವನೆಯನ್ನು ಹೊಂದಿದಂಥವನಾಗಿದ್ದಾನೆ. ಆದರೆ ಮನುಷ್ಯನು ನೀನು ಬಿದ್ದಿದ್ದೀಯಾ, ಅಲ್ಲಿಯೇ ಬೀಳು ಎಂಬುದಾಗಿ ತಾನು ಕೂಡ ಒಂದು ಕಲ್ಲೆತ್ತಿ ನಮ್ಮ ಮೇಲೆ ಹಾಕುವುದಕ್ಕೆ ಪ್ರಯತ್ನಿಸುತ್ತಾನೆ. ಅದಕ್ಕಾಗಿ ದಾವೀದನು, ನಾನು ಕರ್ತನ ಕೈಯಲ್ಲಿ ಬೀಳುತ್ತೇನೆ, ದೇವರ ಕೈಯಲ್ಲಿ ಬೀಳುತ್ತೇನೆ. 2ನೇದಾಗಿ, ಯಾಕೆ ದಾವೀದ ದೇವರ ಕೈಯಲ್ಲಿ ಬಿದ್ದ ಎಂಬುದಾಗಿ ನೋಡುವುದಾದರೆ, ಈ ದೇವರು ತಾನೇ ಸತ್ಯವಾದಂಥ ನ್ಯಾಯಾಧೀಶನಾಗಿದ್ದಾನೆ. ದೇವರು ಸತ್ಯವಂತನು. ಯೇಸುಸ್ವಾಮಿ ಹೇಳಿದ, ನಾನೇ ಮಾರ್ಗ, ಸತ್ಯ, ಜೀವವಾಗಿದ್ದೇನೆ. ನಮ್ಮ ದೇವರು ಸತ್ಯ ದೇವರಾಗಿದ್ದಾನೆ. ಆ ಸತ್ಯ ದೇವರು ಈ ಲೋಕದಲ್ಲಿರುವಂಥ ನ್ಯಾಯ ಕೊಡುವಂಥ ನ್ಯಾಯಾಧೀಶರ ಹಾಗೆ ಈ ಲೋಕದಲ್ಲಿ ನಮಗೋಸ್ಕರವಾಗಿ ನ್ಯಾಯಕ್ಕಾಗಿ ಮಧ್ಯಸ್ಥಿಕೆ ವಹಿಸುವಂಥ ವಕೀಲರ ಹಾಗೆ ಆತನು ಇಲ್ಲ ಪ್ರಿಯರೇ. ನಮ್ಮ ದೇವರು ಎಂದಿಗೂ
ಆತನು ಬದಲಾಗದಂಥ, ಆತನು ಕೊಡುವಂಥ ತೀರ್ಪು ಸತ್ಯವಾದಂಥ ತೀರ್ಪಾಗಿದೆ. ಆತನು ಸತ್ಯವಾದಂಥ ತೀರ್ಪನ್ನು ಕೊಡುತ್ತಾನೆ, ನನ್ನನ್ನು ಆತನು ಸರಿಯಾದಂಥ ಮಾರ್ಗಕ್ಕೆ ನಡೆಸ್ತಾನೆ ಎಂಬುದಾಗಿ ದಾವೀದನು ದೇವರ ಕೈಯಲ್ಲಿ ಕೊಟ್ಟ. ಯಾಕೆಂದರೆ ಆ ದೇವರು ನಿಜವಾದಂಥ ಸತ್ಯವಾದಂಥ ತೀರ್ಪು ಕೊಡುವ ನ್ಯಾಯಾಧೀಶನಾಗಿದ್ದಾನೆ. ಮೂರನೇದಾಗಿ ದಾವೀದ ಯಾಕೆ ದೇವರ ಕೈಯಲ್ಲಿ ತನ್ನನ್ನು ತಾನೇ ಒಪ್ಪಿಸಿಕೊಂಡ ಎಂಬುದಾಗಿ ನೋಡುವುದಾದರೆ, ದೇವರು ನನ್ನನ್ನು ಶಿಕ್ಷಿಸುತ್ತಾನೆ, ನನ್ನನ್ನು ತಿದ್ದುತ್ತಾನೆ. ಆ ಶಿಕ್ಷೆ ಮೂಲಕವಾಗಿ ನನ್ನನ್ನು ತಿದ್ದುತ್ತಾನೆ. ನಾನು ಎಲ್ಲಿ ಬಿದ್ದಿದ್ದೇನೆ, ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ ಎಂಬುದನ್ನು ಆತನು ನನಗೆ ತಿಳಿಯಪಡಿಸಿ ನನ್ನನ್ನು ಪುನಃ ಸರಿಯಾದಂಥ ಮಾರ್ಗಕ್ಕೆ ಆತನು ನಡೆಸುತ್ತಾನೆ ಎಂಬುದಾಗಿ ದಾವೀದನಿಗೆ ಗೊತ್ತಿದ್ದಿತು. ಈ ಕಾರಣದಿಂದ ದಾವೀದ ನಾನು ದೇವರ ಕೈಯಲ್ಲಿ ಬೀಳುತ್ತೇನೆ, ಯಾಕಂದರೆ ದೇವರು ನಮ್ಮನ್ನು ಶಿಕ್ಷೆಗೆ ಒಳಪಡಿಸಿ ನಮ್ಮನ್ನು ಸರಿಪಡಿಸುವನಾಗಿದ್ದಾನೆ. ನಾವು ಇಬ್ರಿಯರು ಬರೆದ ಪತ್ರಿಕೆ 17ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ ಎಂಬುದಾಗಿ ನಾವು ಓದುತ್ತೇವೆ. ಪ್ರೀತಿಸುವವರನ್ನೇ ಶಿಕ್ಷಿಸ್ತಾನೆ ಎಂಬುದಾಗಿ ನೋಡೋದಾದರೆ, ದೇವರು ಪ್ರೀತಿಸುವವರು ಸರಿಯಾಗಿರಬೇಕು, ದೇವರ ನಾಮಕ್ಕೆ ಮಹಿಮೆ ತರುವಂಥ ಜೀವಿತವನ್ನು ಜೀವಿಸಬೇಕು ಎಂಬುದಕ್ಕಾಗಿ ದೇವರು ಅವರನ್ನು ಶಿಕ್ಷಿಸಿ, ನಮಗೆ ಕಷ್ಟಗಳು ಬರುವಾಗ, ನಮಗೆ ಪರೀಕ್ಷೆಗಳು ಬರುವಾಗ ನಾವು ಎಂದಿಗೂ ದೇವರನ್ನು ಅಲ್ಲಗಳೆಯಬಾರದು ಎಂಬುದಾಗಿ ದಾವೀದನು ಇಲ್ಲಿ ನಮಗೆ ತಿಳಿಸುತ್ತಾನೆ. ಯೋಬನ ಜೀವಿತದಲ್ಲಿ ಕೂಡ ಅವನು ಎಲ್ಲವನ್ನು ಕಳೆದುಕೊಂಡರು, ಎಂಥ ದೊಡ್ಡ ಶ್ರೀಮಂತ, ಎಂಥ ದೊಡ್ಡ ಭಕ್ತ, ಆದರೂ ಎಲ್ಲವನ್ನು ಕಳೆದುಕೊಂಡಾಗ ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಆತನು ಹೇಳಿ, ಆತನ ಕಳೆದುಕೊಂಡಂಥ ಎಲ್ಲ ಆಸ್ತಿಯನ್ನು, ಎಲ್ಲ ಆಡಂಬರವನ್ನು ಮರೆತು ಅದರಲ್ಲಿಯೂ ಆ ಪರಿಸ್ಥಿತಿಯಲ್ಲಿಯೂ ದೇವರಿಗೆ ಆತನು ಒಂದು ಪಾಪ ಮಾಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ದೇವರ ಪ್ರೀತಿಯನ್ನು, ಬಲವನ್ನು, ಅದ್ಭುತವನ್ನು ಆ ಯೋಬನು ಕೂಡ ಅರ್ಥ ಮಾಡಿಕೊಂಡದ್ದನು. ಈ ಕಾರಣಕ್ಕೆ ದಾವೀದನು ಇಂಥ ನಮ್ಮನ್ನು ತಿದ್ದುವಂಥ ದೇವರ ಕೈಗೆ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಕೊನೆಯದಾಗಿ 4ನೇದಾಗಿ ಆತನಿಗೆ ಗೊತ್ತಿತ್ತು, ದಾವೀದನಿಗೆ ಗೊತ್ತಿತ್ತು, ನನ್ನ ಬಲಹೀನತೆ, ನನ್ನ ಪಾಪ, ನನ್ನ ತಪ್ಪು, ನನ್ನ ಹೃದಯ, ನನ್ನ ವಿಚಾರ, ನನ್ನ ಪ್ರತಿಯೊಂದೊಂದು ಆಲೋಚನೆ ಎಲ್ಲ ನಮ್ಮ ಸ್ವಾಮಿಗೆ ಗೊತ್ತಿದೆ, ನನ್ನ ದೇವರಿಗೆ ಗೊತ್ತಿದೆ. ಆತನಿಗೆ ಗೊತ್ತಿದೆ ನನ್ನನ್ನು ಯಾವ ರೀತಿಯಲ್ಲಿ ಆತನು ಈ ಸಂದರ್ಭದಲ್ಲಿ ರಕ್ಷಿಸಬೇಕೆಂಬುದಾಗಿ ಆತನಿಗೆ ಬಲವಿದೆ. ಪ್ರಿಯರೇ, ಅನೇಕ ಸಾರಿ ಮನುಷ್ಯನಾಗಲಿ, ಸ್ನೇಹಿತರಾಗಲಿ, ನಾವು ಪ್ರೀತಿಸಿದವರಾಗಲಿ, ನಮ್ಮ ಸಂಬಂಧಿಕರಾಗಲಿ, ನಮ್ಮ ಅಧಿಕಾರಿಗಳಾಗಲಿ, ನಾವು ಕೆಲಸ ಮಾಡುತ್ತಿರುವಂಥ ಸಂಸ್ಥೆಗಳಾಗಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರಿಯರೇ, ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮ್ಮನ್ನು ತಳ್ಳುವುದಕ್ಕೆ, ನಾಶಪಡಿಸುವುದಕ್ಕೆ, ಅವಮಾನಪಡಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಆದರೆ ದಾವೀದನಿಗೆ ಚೆನ್ನಾಗಿ ಗೊತ್ತಿದ್ದಿತ್ತು, ಮನುಷ್ಯನ ಹಾಗೆ ತನ್ನ ಆ ಒಂದು ಅಧಿಕಾರವನ್ನು ಸ್ವಾರ್ಥಕ್ಕೆ ದೇವರು ಉಪಯೋಗಿಸುವುದಿಲ್ಲ. ದೇವರು ತನ್ನ ಅಧಿಕಾರವನ್ನು ಬಿದ್ದಂಥ, ಹೊಡೆದವುದಂಥ ನಮ್ಮನ್ನು ಪುನಃ ಒಟ್ಟಾಗಿ ಸೇರಿಸುವುದಕ್ಕೆ, ಪುನಃ ಎತ್ತುವುದಕ್ಕೆ, ಪುನಃ ನಮ್ಮನ್ನು ಒಟ್ಟು ಸೇರಿಸುವುದಕ್ಕೆ ಆತನು ಖಂಡಿತವಾಗಿ ನಮಗೆ ಬಲ ಕೊಡುತ್ತಾನೆ ಎಂಬುದಾಗಿ ಗೊತ್ತಿದ್ದರಿಂದ ದಾವೀದನು ತನ್ನ ಎಲ್ಲ ಕಷ್ಟವನ್ನು, ಅವಮಾನವನ್ನು, ಚಿಂತೆಯನ್ನು ದೇವರ ಕೈಯಲ್ಲಿ ಸಮರ್ಪಿಸಿದೆ. ಬನ್ನಿ ಪ್ರಿಯರೇ, ಇವತ್ತಿನ ದಿವಸ ನಾವು ಕೂಡ ನಮಗಿರುವಂಥ ಅವಮಾನ, ಕೊರತೆ, ಕಣ್ಣೀರು, ನಮಗಿರುವಂಥ ಸೋಲು, ನಾವು ಮಾಡಿರುವಂಥ ತಪ್ಪು ಪಾಪಗಳು, ನಾವು ಮಾಡಿರುವಂಥ ಎಲ್ಲ ಅವಿಧೇಯತೆ, ನಾವು ದೇವರಿಂದ ದೂರವಾಗಿರುವಂಥದ್ದು, ದೇವರ ವಾಕ್ಯದಿಂದ ಪ್ರಾರ್ಥನೆ ದೂರವಾಗಿರುವಂಥದ್ದು ದೇವರಿಗೆಲ್ಲ ಗೊತ್ತು. ಇವತ್ತಿನ ದಿವಸ ಪುನಃ ಆತನ ಸನ್ನಿಧಾನದಲ್ಲಿ ಎಲ್ಲವುಗಳನ್ನು ಆತನಿಗೆ ಸಮರ್ಪಿಸೋಣ. ಯಾವ ರೀತಿಯಾಗಿ ನಾವು ರಾತ್ರಿಯಲ್ಲಿ ನಿದ್ರಿಸಿ ಬೆಳಗಿನ ಜಾವ ಎದ್ದ ತಕ್ಷಣ ಚಾಪಿಯನ್ನು ಅಥವಾ ಹಾಸಿಗೆಯನ್ನು ಸುತ್ತಿ ನಾವು ಬದಿಯಲ್ಲಿಡುತ್ತೇವೆ, ಹಾಗೆ ಎಲ್ಲವುಗಳನ್ನು ಸುತ್ತಿ ದೇವರ ಹಸ್ತಕ್ಕೆ ನಾವು ಸಮರ್ಪಿಸೋಣ. ಆ ದಾವೀದನ ದೇವರು ಯಾವ ರೀತಿಯಾಗಿ ದಾವೀದನನ್ನು ಕ್ಷಮಿಸಿ, ದಾವೀದನು
ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟೇ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ಹೇಳಿ ದೇವರಿಂದ ಪಾಪ ಕ್ಷಮೆಯನ್ನು ಹೊಂದಿ ಆತನು ಪುನಃ ಅಭಿಷೇಕ ಹೊಂದಿ ದೇವರಿಗಾಗಿ ಜೀವಿಸಿದನು, ಆತನು ಬಲ ಹೊಂದಿದನು. ಹಾಗೆ ನಾವುಗಳು ಕೂಡ ದೇವರ ಕೈಯಲ್ಲಿ ಬಿದ್ದು ದೇವರ ಕೈಗೆ ಒಪ್ಪಿಸಿ ಆತನಿಂದಲೇ ಜಯವನ್ನು ಹೊಂದೋಣ. ಸ್ವಾಮಿ, ಸುಂದರವಾದಂಥ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದಂಥ ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸು. ನಿನ್ನ ವಾಕ್ಯಕ್ಕಾಗಿ, ನಿನ್ನ ವಾಕ್ಯದ ಮೂಲಕ ಮಾತನಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಬಲಹೀನತೆ ಗೊತ್ತಿದೆ, ನಮ್ಮ ಅವಶ್ಯಕತೆ ಗೊತ್ತಿದೆ. ನಮ್ಮ ತಂದೆಯಾದ ದೇವರೇ, ಎಲ್ಲ ನಮ್ಮ ಅವಮಾನ ನಿನಗೆ ಗೊತ್ತಿದೆ ಸ್ವಾಮಿ. ಎಲ್ಲವನ್ನ ಜಯದಲ್ಲಿ ನೀನು ಪರಿವರ್ತಿಸಿ ನಮ್ಮ ಕಣ್ಣೀರನ್ನು, ದುಃಖವನ್ನು ಆನಂದದಲ್ಲಿ ಪರಿವರ್ತಿಸು. ಘನಮಾನ ಮಹಿಮೆ ನಿನಗೆ ಉಂಟಾಗಲಿ. ಯೇಸುವಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.